ಸೊ ಇವತ್ತು ಅವರು ತುಂಬ ಸಂತೋಷವಾಗಿದ್ದಾರೆ. ಇಲ್ಲೇ ನಮ್ಮೆಲ್ಲರ ಜೊತೆಯಲ್ಲೇ ಇದ್ದಾರೆ. ಇನ್ನೇನು ಬೇಕು? ಇರೋವರೆಗೂ ಅವರೆಲ್ಲರಿಗೂ ಒಳ್ಳೆಯದು ಮಾಡೋದನ್ನು ಇಷ್ಟಪಡ್ತಾರೆ ವಿನಃ ಅವರಿಗೆ ಎಲ್ಲರ ಸಂತೋಷ ಬೇಕು, ಎಲ್ಲರ ಆರೋಗ್ಯ ಬೇಕು. ನೀವೆಲ್ಲರೂ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು. ಇದೇ ಅವ್ರು ಹೇಳ್ತಾ ಇದ್ದೀನಿ. ಇದನ್ನೆಲ್ಲ ನೀವು ನಡೆಸ್ತಿದ್ದೀರಿ ಅಂತ ಅಂದ್ಕೊಂಡಿದ್ದೀರಿ. ನಮ್ಮ ಅಭಿಮಾನಿಗಳು ತುಂಬ ವಿದ್ಯಾವಂತರು, ಧೈರ್ಯವಂತರು, ಎಲ್ಲ ತಿಳಿದುಕೊಂಡಿರೋರು. ಹಾಗಾಗಿ ನಾನು ಜಾಸ್ತಿ ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲ ನಿಮಗೆ ಗೊತ್ತಿದೆ. ಒಳ್ಳೆ ದಾರಿಯಲ್ಲಿ ನಾವು ನಡೆದ್ರೆ ಭಗವಂತ ಯಾವಾಗಲೂ ಒಳ್ಳೇದು ಮಾಡ್ತಾನೆ. ಇವತ್ತು ನಿಜವಾಗ್ಲೂ ನಿಮ್ಮನ್ನೆಲ್ಲ ನೋಡಿ ನಮಗೆ ಭಾಳ ಸಂತೋಷ ಆಗಿದೆ. ಹೀಗೆ ಈ ಒಂದು ಪ್ರೀತಿ ನಮ್ಮ ಮೇಲಿರಲಿ. ಇವತ್ತು ನಮ್ಮ ಯಜಮಾನ ಮೊಮ್ಮಗ ಜ್ಯೇಷ್ಠವರ್ಧನ ಬಂದಿದ್ದಾನೆ. ನಿಮ್ಮ ಈ ಪ್ರೀತಿ ವಿಶ್ವಾಸ ಆ ಹುಡುಗನ ಮೇಲೂ ಇರಬೇಕು. ನಮ್ಮ ಕುಟುಂಬದ ಬಗ್ಗೆ ಯಾರಾದರೂ ಏನಾದರೂ ಇಲ್ಲದೇ ಇರೋದನ್ನು ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ. ನೀವು ನಂಬಲ್ಲ, ನಾವು ನಂಬಿಕೆ ನನಗಿದೆ. ಹಾಗಾಗಿ ನಮ್ಮ ಬಗ್ಗೆ ನಿಮಗೆಲ್ರಿಗೂ ಗೊತ್ತಿದೆ. ಯಾರಾದರೂ ಹೇಳಿದಾಗ ಮನಸ್ಸಿಗೆ ಕಷ್ಟ ಆಗುತ್ತೆ. ಏನಾದರೂ ತಿಳಿಬೇಕು ಅಂತ ಹೇಳಿದ್ರೆ ಮನೆಗೆ ಬನ್ನಿ, ನಮ್ಮ ಮನೆಯವರು ಇರ್ತಾರೆ, ಮನೆಯವ್ರು ಇರ್ತಾರೆ. ಏನಾದರೂ ಡೌಟ್ ಇದ್ದರೆ ಕೇಳಿ ತಿಳ್ಕೊಳ್ಳಿ. ಯಾರೋ ಏನೋ ಹೇಳಿಬಿಟ್ರು ಅಂತ ಹೇಳಿಬಿಟ್ಟು ತಪ್ಪಾಗಿ ತಿಳ್ಕೊಳ್ಬೇಕು ಅಷ್ಟೇ. ನಮ್ಮ ಅಭಿಮಾನಿಗಳು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆ ನನಗೆ ಚೆನ್ನಾಗಿದೆ. ಥ್ಯಾಂಕ್ ಯು ಪಾ. ಎಲ್ರಿಗೂ ಮತ್ತೆ ಮತ್ತೆ ನನ್ನ ನಮಸ್ಕಾರಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಸಂತೋಷವಾಗಿರಿ, ಆರೋಗ್ಯವಾಗಿರಿ, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಆ ಭಗವಂತ ಯಾವತ್ತೂ ನಿಮ್ಮ ಜೊತೆಯಲ್ಲಿರ್ಬೇಕು. ನಮಸ್ಕಾರ.